ಸರ್ಕಾರಕ್ಕೆ ಜಗದೀಶ್ ಶೆಟ್ಟರ್ ಕಿವಿಮಾತು. ಕರಸೇವಕರ ಬಂಧನ ಕೇಸ್ ವಾಪಸ್ ಪಡೆಯಲು ಸಲಹೆ. ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಇದೊಂದು ವಿಚಾರದಲ್ಲಿ ಜಗದೀಶ್ ಶೆಟ್ಟರ್ ಅವರ ನಿಲುವನ್ನು ಪಕ್ಷಾತೀತವಾಗಿ ಎಲ್ಲರೂ ಗೌರವಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದವರು ಏನು ಕೂಡ ಉದ್ದೇಶಪೂರ್ವಕವಾಗಿ ಕರಸೇವಕರನ್ನು ಅಥವಾ ಮತ್ತೊಬ್ಬರನ್ನು ಬಂಧಿಸಿಲ್ಲ. 31 ವರ್ಷದ ಹಿಂದಿನ ಕೇಸ್ ರಿಓಪನ್ ಆಗಿದೆ, ಕೋರ್ಟ್ ಕ್ರಮ ಕೈಗೊಂಡಿದೆ, ಪೊಲೀಸರು ಅರೆಸ್ಟ್ ಮಾಡವ್ರೆ ಅಂತ. ಆದರೆ ಅದನ್ನು ತಡೆಯೋ ಕೆಲಸವನ್ನು ಸದ್ಯ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಮಾಡಬೇಕಿತ್ತೇನೋ ಅನ್ನೋದು ಒಂದಷ್ಟು ಜನರ ಸಲಹೆ ಕಾಂಗ್ರೆಸ್. ಆದರೆ ಕಾಂಗ್ರೆಸ್ ತಪ್ಪು ಯಾವಾಗ ಬೇಕಾದ್ರೆ ಆಗಿರಲಿ, ತಪ್ಪಾಗಿ ಎಷ್ಟೋ ವರ್ಷಗಳಾಯಿತು ಅಂತ ತಪ್ಪನ್ನು ಸರಿ ಅಂತ ಹೇಳೋಕ್ಕಾಗಲ್ಲ ಅನ್ನೋದು ಸಿದ್ದರಾಮಯ್ಯ ಅವ್ರ ಮಾತು. ಎಸ್, ಅಫ್ಕೋರ್ಸ್ ಇರ್ಬೋದು. BJP ಸರ್ಕಾರ ಇದ್ದಾಗಲೇ ಆ ಕೇಸ್ಗಳನ್ನ ಕ್ಲೋಸ್ ಮಾಡಿಬಿಡ್ಬೋದಿತ್ತು. ಇದು ಜಗದೀಶ್ ಶೆಟ್ಟರ್ ಅವರ ಸಲಹೆ. ಆದರೆ ಅದಾಗಲಿಲ್ಲ. ಸದ್ಯ BJPಯಿಂದ ಕಾಂಗ್ರೆಸ್ಸಿಗೆ ಬಂದು ಎಲೆಕ್ಷನಲ್ಲಿ ಸೋತು MLC ಆಗಿರುವಂಥ ಜಗದೀಶ್ ಶೆಟ್ಟರ್ ಅವರು ಎಸ್ ಕಾಕತಾಳೀಯವೋ ಅನ್ನುವಂತೆ ಆಗೋಗಿದೆ. ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಸಿದ್ದರಾಮಯ್ಯ ಅವ್ರ ಫೋಟೋಗೆಲ್ಲ ಒಂದಷ್ಟು ಜನ ಸ್ವಾಮೀಜಿಗಳು ಬೆಂಕಿ ಹಚ್ಚಿ ಪ್ರೊಟೆಸ್ಟ್ ಎಲ್ಲ ಮಾಡ್ತಾವ್ರೆ, ಕರಸೇವಕರನ್ನು ಬಂಧಿಸ್ತೀರಾ ಅಂತ. ಆದರೆ ಸಿದ್ದರಾಮಯ್ಯ ಅವರು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ಸರಿ, ಸಿದ್ದರಾಮಯ್ಯ ಅವರು ಮಾಡಿಲ್ಲ, ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ, ಎಂದಿನ ಹಳೆ ಕೇಸು. ಆದರೂ ಕೇಸನ್ನು ವಾಪಸ್ ತಗೊಳ್ಳುವಂಥ ಎಲ್ಲ ಅಧಿಕಾರ ಸರ್ಕಾರಕ್ಕೆ ಇದೆ. ಹೀಗಾಗಿ ಅದನ್ನ ತೆಗೆದುಕೊಳ್ಳೋದು ಒಳ್ಳೆಯದು ಅನ್ನೋದು ಜಗದೀಶ್ ಶೆಟ್ಟರ್ ಅವರ ಕಿವಿ ಮಾತು. ಎಸ್, ಇಲ್ಲಿ ಜಗದೀಶ್ ಶೆಟ್ಟರ್ ಏನು BJPಗೆ ಸಪೋರ್ಟು ಅಥವಾ ಇನ್ನೇನು ಅಂತಲ್ಲ. ತಾವೇ BJPಯಲ್ಲಿ ಇದ್ದಾಗ, ತಾವೇ ಹಿಂದೆ ಅಯೋಧ್ಯ ಭೂಮಿಗಾಗಿ ಹೋರಾಟ ಮಾಡುವಾಗ ನಾನೇ ಹುಬ್ಬಳ್ಳಿಯಲ್ಲಿ ಅದರ ನೇತೃತ್ವವನ್ನು ವಹಿಸ್ಕೊಂಡಿದ್ದೆ. ಹೀಗಾಗಿ ಹಳೆ ಕೇಸನ್ನು ಈಗ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. ಎಷ್ಟೋ ಜನ ರೌಡಿ ಶೀಟರ್ಗಳನ್ನ ಕೇಸ್ ತೆಗೆದುಬಿಡಿ ಅಂತ ನಾನೇ ಹೇಳ್ತಿರ್ತೀನಿ. ಹಿಂದೆ ಯಾರೋ ಪೊಲೀಸ್ ಅಧಿಕಾರಿಗಳು ವರಿಷ್ಠರು ಹೊಸ್ದಾಗಿ ಬಂದಾಗ 60 ವರ್ಷ ದಾಟಿರೋರು ಯಾರು ಇದ್ದರೆ ದಯವಿಟ್ಟು ಕಳಿಸ್ಕೊಟ್ಬಿಟ್ರಣ, ಅವ್ರ ಫ್ಯಾಮಿಲಿ ಜೊತೆ ಕಳ್ಕೊಳ್ಳಿ. ಈಗ ಅವ್ರನ್ನ ರೌಡಿ ಶೀಟರ್ ಅಂತ ಜೈಲಲ್ಲಿ ಇಟ್ಕೊಂಡು ಏನು ಮಾಡೋದು ಅಂತ ಹೇಳ್ತೀನಿ. ಹೀಗಾಗಿ ಇದು ಕೂಡ ಅಯೋಧ್ಯೆ ರಾಮ ಜನ್ಮಭೂಮಿ ಅನ್ನೋದು ರಾಮ ಮಂದಿರಕ್ಕಾಗಿ ನಡೆಸಿದ ಒಂದು ಹೋರಾಟ. ಹೌದು, ಕೇಸ್ ಆಗಿರ್ಬೋದು, ಮತ್ತೊಂದು ಮಗದೊಂದು. ಆದರೆ ಸರ್ಕಾರ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಎಲ್ಲರಿಗೂ ಗೊತ್ತಿದೆ ಅಂತ ಜಗದೀಶ್ ಶೆಟ್ಟರ್ ಅವರು ಸಮರ್ಥಿಸ್ಕೊಂಡು ಆದರೆ ಕೇಸನ್ನು ವಾಪಸ್ ತಗೊಳ್ಳೋವಂಥ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ಬೋದು. ತಗೊಂಡ್ರೆ ಮತ್ತಷ್ಟು ಗೌರವ ಹೆಚ್ಚಾಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಎಸ್, ಜಗದೀಶ್ ಶೆಟ್ಟರ್ ಅವರ ಈ ಒಂದು ಆಲೋಚನೆ ಖಂಡಿತವಾಗಲೂ ನಿಜ. ಅನವಶ್ಯಕವಾಗಿ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಎದುರಾಗಬಹುದಾದ ಮುಜುಗರವನ್ನು ತಪ್ಪಿಸ್ಕೊಳ್ಳೋಕೆ ಅಥವಾ ಎದುರಾಗಬಹುದಾದಂಥ ವೈರತ್ವವನ್ನು, ವಿರೋಧವನ್ನು ತಪ್ಪಿಸ್ಕೊಳ್ಳೋಕ್ಕೆ, ಅಥವಾ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಕರಸೇವಕರನ್ನು ಅರೆಸ್ಟ್ ಆದರೂ ಬಿಡಿಸ್ಲಿಲ್ಲ, ಅಥವಾ ಉದ್ದೇಶಪೂರ್ವಕ ಕಾಂಗ್ರೆಸ್ ಅವರೇ ಅರೆಸ್ಟ್ ಮಾಡಿಸಿದ್ರು, ಸಿದ್ದರಾಮಯ್ಯ ಅವರೇ ಅರೆಸ್ಟ್ ಮಾಡಿಸಿದ್ರು, DK ಶಿವಕುಮಾರ್ ಅವರೇ ಹೇಳಿದ್ರು, ಇಂಥ ಎಲ್ಲ ಒಂದು ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನ BJP ಅವರು ಆಹಾರ ಮಾಡ್ಕೋತಾರೆ. ಅದಕ್ಕೆ ಆಗಲೇ ರಾಜ್ಯಾದ್ಯಂತ ಪ್ರತಿಭಟನೆ ಬೇರೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಸರ್ಕಾರ ಕೇಸನ್ನು ವಾಪಸ್ ತೊಗೊಂಡ್ಬಿಟ್ರೆ ಒಳ್ಳೆಯದು ಅನ್ನೋ ಅಭಿಪ್ರಾಯವನ್ನು ಮಾಜಿ ಮುಖ್ಯಮಂತ್ರಿ ಹಾಗೆ ಈಗ ಸದ್ಯ ಕಾಂಗ್ರೆಸ್ನ MLC ಆಗಿರುವಂಥ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಎಸ್ ವೀಕ್ಷಕರೇ, ಇದು ಪಕ್ಷಾತೀತವಾಗಿ ಹೇಳಿರುವಂಥ ಹೇಳಿಕೆ. ಜಗದೀಶ್ ಶೆಟ್ಟರ್ ಅವರು ಕೇಸನ್ನು ವಾಪಸ್ ತಗೊಳ್ಬೇಕು ಅನ್ನೋದು ಸಾಕಷ್ಟು ಜನರ ವಾದ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.